ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ ವೀಕೆಂಡ್. ಇವತ್ತು ಕೂಡ ಒಂದು ಡೈಲಿ ಬ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಇವತ್ತು ಸ್ವಲ್ಪ ಲೇಟಾಗೆ ಎದ್ದಿದ್ದು, ಚೆನ್ನಾಗಿ ನಿದ್ದೆ ಮಾಡಿದೆ. ಇವತ್ತು ಕಸದ ಗಾಡಿ ಬಂತು ಒಂದು 8 ಗಂಟೆಗೆ. ಸಾಂಗ್ ಹಾಕೊಂಬರ್ತಾರಲ್ಲ, ಸಾಂಗಿಗೆ ಎಚ್ಚರ ಆಗಿದ್ದು, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ಬೋದಿತ್ತು. ಎದ್ದು ಒಂದು ವ್ಲಾಗ್ ಎಡಿಟಿಂಗ್ ಇತ್ತು, ಅದನ್ನೇ ಮಾಡ್ತಿದ್ದೆ ಇವತ್ತು ಮಾರ್ನಿಂಗು. ಬಿಕಾಸ್ ಇವತ್ತು ಲಾಂಗ್ ವಿಡಿಯೋ ಒಂದು ಅಪ್ಲೋಡ್ ಮಾಡಬೇಕು ಆ್ಯಂಡ್ ಶಾರ್ಟ್ ವಿಡಿಯೋ ಎವ್ರಿಡೇ ಅಪ್ಲೋಡ್ ಮಾಡೋದು, ಅದು ಕೂಡ ಎಡಿಟ್ ಮಾಡಿರಲಿಲ್ಲ. ಮತ್ತು ಆಮೇಲೆ ಬ್ಯುಸಿ ಆಗಿಬಿಡ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ರಂಜಿತ್ ಕೂಡ ಮನೇಲಿ ಇರ್ತಾರಲ್ವ, ಏನಾದರೂ ಕೆಲಸ ಇರುತ್ತೆ ಅಂತಂದ್ಬಿಟ್ಟು ಎಡಿಟ್ ಮಾಡಿಬಿಟ್ಟೆ. ಆಮೇಲೆ ಅಪ್ಲೋಡಿಂಗ್ ಇಡಬೇಕು. ಏನೋ ವ್ಲಾಗ್ಸ್ ಅಂತೂ ಡೈಲಿ ಇದ್ದೇ ಇರ್ತವೆ, ಯಾವುದಾದ್ರೂ ಎಡಿಟ್ ಮಾಡೋದು. ಎವ್ರಿಡೇ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀವಿ ಅಂತಂದರೆ. ಆ್ಯಂಡ್ ಇವತ್ತು ಗೊತ್ತಿಲ್ಲ ಏನೇನು ಪ್ಲ್ಯಾನ್ಸ್ ಹೆಂಗಿರುತ್ತೆ ಡೇ ಅಂತ ಅಂದ್ಬಿಟ್ಟು. ರಂಜಿತ್ ಒಂದು 3-4 ಡೇಸ್ ಬ್ಯಾಕು ನಿನಗೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೀನಿ ಸಂಡೇ ಮಾರ್ನಿಂಗ್ ಅಂತ ಹೇಳಿದರು. ನೋಡಿದ್ರೆ ಅವ್ರು ಇನ್ನೂ ಎದ್ದಿಲ್ಲ, ಏನೂ ಬರೋದೇ ಇಲ್ಲ ಅವ್ರಿಗೆ, ಸುಮ್ಮನೆ ಹೇಳಿರ್ತಾರೆ. ಆ ಟೈಮಲ್ಲಿ ನಂಗೆ ಸಮಾಧಾನ ಮಾಡೋದಕ್ಕೆ ನಾನು ಒಂದೊಂದು ಟೈಮ್ ಅಡುಗೆ ಮಾಡೋಕ್ಕೆ ಬೋರ್ ಆಗ್ತೈತೆ ಅಂತ ಅಂದಾಗ ಆ ಥರ ಹೇಳಿರ್ತಾರೆ ಅಷ್ಟೇ. ಏನಾದರೂ ಇವಾಗ ಕೇಳಿದ್ರೆ ಆ್ಯಸ್ ಯೂಶ್ವಲ್ ಅದೇ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತೀನಿ, ಆ ಥರದ್ದು ಕೇಳ್ತಾರೆ ಅಷ್ಟೇ. ಬಿಕಾಸ್ ಅವ್ರಿಗೆ ಬರೋದೇ ಅದೊಂದು. ಇಲ್ಲಾಂದರೆ ಚಿತ್ರಾನ್ನ ಗೊಜ್ಜು ಮಾಡ್ಕೊಡ್ತೀನಿ ಅಂತಾರೆ. ನಂಗೆ ಚಿತ್ರಾನ್ನ ಅಂದ್ರೇ ಆಗೋಲ್ಲ. ಇಲ್ಲ ಏನಾದರೂ ನೀನೇ ಮಾಡು, ವೆಜಿಟೇಬಲ್ಸ್ ಕಟ್ ಮಾಡ್ಕೊಡ್ತೀನಿ, ಎಲ್ಪ್ ಮಾಡ್ತೀನಿ ಅಂತ ಹೇಳ್ಬೋದೇನೋ ಅಷ್ಟೇ. ಇನ್ನೇನು ಅಲ್ಲೇನು ಸ್ಪೆಷಲ್ ಇರೋಲ್ಲ, ಏನೂ ಇರೋಲ್ಲ. ಅವರು ಕುಕ್ಕಿಂಗ್ ಕಲ್ತಿದ್ರೆ ಚೆನ್ನಾಗಿರೋದು. ಅವರು ಬ್ಯಾಚುಲರ್ ಲೈಫಲ್ಲಿ ಅವರು ರೂಮಲ್ಲಿ ಇರೋಲ್ಲ, ಅವಾಗ ಅವರು ಕುಕ್ ಮಾಡ್ಕೊತಿರ್ಲಿಲ್ಲ. ಮೆಸ್ಗಳು, ಆಚೆ ಕಡೆ ಕ್ಯಾಂಟೀನ್ ಅಲ್ಲೂ ಇಲ್ಲೂ ತಿನ್ಕೊಂಡ್ಬಿಟ್ಟವ್ರು. ಅವಾಗಲಿಂದನೇ ಅವ್ರಿಗೆ ಪ್ರಾಕ್ಟೀಸ್ ಆಗಿದ್ರೆ ಮೇ ಬಿ ಇವಾಗ ಒಂದು ಸ್ವಲ್ಪ ಕುಕ್ಕಿಂಗ್ ಬರೋದು. ನನಗೂ ಈ ಟೈಮಲ್ಲಿ, ಎಕ್ಸ್ಪೆಷಲಿ ಈ ಟೈಮಲ್ಲಿ ಅವರು ಫ್ರೀಯಾಗಿರ್ತಾರಲ್ವ ಸಂಡೇ ವೀಕೆಂಡಲ್ಲೆಲ್ಲ. ನಾನು ಅಟ್ಲೀಸ್ಟ್ ವೀಕೆಂಡಲ್ಲಾದರೂ ನನಗೆ ಕುಕ್ ಮಾಡಿಕೊಟ್ಟಿದ್ರೆ ಚೆನ್ನಾಗಿರೋದು. ಯಾವಾಗಲೂ ನಾವು ಮಾಡಿದ್ವಿ ತಿಂದು ತಿಂದು ಕೂಡ ನಮಗೂ ಬೋರ್ ಆಗಿರುತ್ತೆ. ಯಾರಾದರೂ ಮಾಡಿಕೊಟ್ರೆ ತಿನ್ನಬೇಕು ಅಂತ ಅನ್ಸುತ್ತೆ, ಬಟ್ ಅವ್ರಿಗೆ ಬರೋಲ್ಲ. ಆ್ಯಂಡ್ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮ ತಂಗಿ ನಿಮ್ಮ ಮನೇಲೇ ಇರ್ತಾರೆ ಇನ್ಮೇಲಿಂದ ಅಂತ. ನನ್ನ ತಂಗಿ ಆಲ್ರೆಡಿ ಪಿ ಜಿಗೆ ಹೋದ್ಲು, ಅವಳಿಗೆ ಪಿ ಜಿಗೆ ಬಿಟ್ಟು ಬಂದ್ವಿ. ಇಲ್ಲಿಂದ ಹೊರಡೋಕ್ಕೆ ನಿಜವಾಗ್ಲೂ ಆಗೋಲ್ಲ, ಬರೀ ಕ್ಯಾಬ್ಗೆ ದುಡ್ಡು ಇಡಬೇಕಾಗುತ್ತೆ ಅಷ್ಟೇ ಅವಳು. ಅದಕ್ಕೆ ಅವಳು ಸ್ವಲ್ಪ ನಿಯರ್ ಬೈ ನೋಡ್ಕೊಂಡು ಪಿ ಜಿಗೆ ಶಿಫ್ಟ್ ಆಗಿದ್ದಾಳೆ. ಹೋಗ್ಬಿಟ್ಟು ನಾವೇ ಬಿಟ್ಬಿಟ್ಟು ಬಂದ್ವಿ ಮೊನ್ನೆ ನೈಟೇನೋ. ಎಲ್ಲ ಲಗೇಜು ಅವಳಿಗೆ ಏನೇನೋ ಕೊಡ್ಸೋದಿರುತ್ತಲ್ಲ, ಪಿ ಜಿಗೆ ಹೋಗ್ತಿದ್ದಾಳೆ ಅಂದರೆ ಪ್ರತಿಯೊಂದು ತೊಗೊಂಡೋಗ್ಬೇಕು. ಬೆಡ್ಶೀಟ್ಗಳಾಗಿರ್ಬೋದು, ನಾರ್ಮಲ್ ನಾವು ಡೈಲಿ ಯೂಸ್ ಮಾಡೋದು ಬ್ರಷು, ಪೇಸ್ಟ್, ಈ ಥರದ್ದು. ಆ್ಯಂಡ್ ಬಕೆಟ್ಸ್ಗಳು, ಆ್ಯಂಡ್ ಅವಳದು ಬಟ್ಟೆಗಳು, ಶೂಗಳು, ಈ ಥರದ್ದು ಐರನ್ ಬಾಕ್ಸು, ಆ ಥರದ್ದೆಲ್ಲ ತೊಗೊಂಡೋಗಿ ಅವಳಿಗೇನೇನು ನೀಡಿತ್ತೋ ಅದೆಲ್ಲ ಅವಳದು ಲಗೇಜ್ ಪ್ರತಿಯೊಂದನ್ನು ಶಿಫ್ಟ್ ಮಾಡಿ ಅವಳನ್ನ ಪಿ ಜಿಗೆ ಬಿಟ್ಟು ಬಂದಿದ್ದು. ನಾನು ಆ ಟೈಮಲ್ಲೇನು ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ. ನೈಟ್ ಹೋಗಿದ್ದೀವಿ ನಾವು. ರಂಜಿತ್ ಡ್ಯೂಟಿ ಮುಗಿಸ್ಕೊಂಡು ಬಂದು, ಅವಳು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಹೋಗಿದ್ದು. ಅರೌಂಡ್ 9 ಆಗಿತ್ತು, ನಾವು 9:30 ಆಗಿತ್ತು ಮನೆಗೆ ಬರುವಾಗ. ಅದಕ್ಕೆ ವ್ಲಾಗೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾನು ಆಟೋದಲ್ಲಿ ಬರೋದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಎವ್ರಿಡೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಲ್ಲ, ಅದಕ್ಕೆ ಹಾಕ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ ಬಿಟ್ಟರೆ ಇನ್ನೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಹಸುವಾಗ್ತೈತೆ, ಸ್ವಲ್ಪ ಏನಾದರೂ ಮಾಡ್ಕೊಂಡು ಹಾಲು ಫ್ರೂಟ್ಸ್ ಏನಾದರೂ ತಿಂದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಂತ್ಕೊಂಡು ಕಿಟಕಿ ಹತ್ರ ಬಂದುಬಿಡ್ತೀನಿ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ. ಸುಮಾರು ಜನ ಕೇಳ್ತಾನೆ ಇರ್ತೀರ ಕ್ಯಾಮ್ರಾ ಯಾವುದು ಅಂತ. ನಂದು ಫೋನ್ iPhone 16 Pro Max. ಬಟ್ ಸ್ಟಿಲ್ ಹೊಸ್ದಾಗೆ ನೋಡೋರು ದಿನ ಇದ್ದೇ ಇರ್ತಾರೆ, ಅವ್ರು ಕೇಳ್ತಾರೆ. ಪ್ರೀವಿಯಸ್ ವ್ಲಾಗ್ಸ್ಗಳೆಲ್ಲ ನೋಡೋಲ್ಲ ಅನಿಸುತ್ತೆ. iPhone 16 Pro Max, ಅದಕ್ಕೆ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಐಫೋನ್ ಅಂದ್ರೇ ಕ್ಲಾರಿಟಿ ಮಸ್ತಾಗಿರುತ್ತೆ. ನನ್ನ ಹಸ್ಬೆಂಡ್ iPhone 15 ಅವ್ರು ತೊಗೊಂಡ್ಮೇಲೆ ಅವ್ರದ್ದು ಫೋನ್ ನಾನು ಯೂಸ್ ಮಾಡಿದೆ ಒಂದು ಫ್ಯೂ ಮಂತ್ಸು. ಅಂದರೆ ಸಿಕ್ತಾಗೆಲ್ಲ ನೋಡ್ತಿದ್ದೆ ಕ್ಯಾಮ್ರಾ ಕ್ಲಾರಿಟಿ ಪ್ರತಿಯೊಂದೂ. ಅವಾಗ ಐಫೋನ್ ಮೇಲೆ ನನಗೆ ಕ್ರೇಜ್ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ಏನು ಫೋನ್ಗಳಿಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಅನ್ನೋ ಥರ ಇತ್ತು. ನೆಕ್ಸ್ಟು ಆವಾಗ ಅನಿಸಿ iPhone 16 Pro Max ತೊಗೊಂಡಿದ್ದು. ಲಾಸ್ಟ್ ಇಯರ್ ತೊಗೊಂಡಿದ್ದು, 1 ಇಯರ್ ಆಯಿತು ನಾನು ತೊಗೊಂಡು ಫೋನ್ಗೆ. ಅವ್ರು ತೊಗೊಂಡು 2 ಇಯರ್ಸ್ ಆಯಿತು. ಇನ್ನೂ ಚೆನ್ನಾಗಿದೆ, ಸ್ವಲ್ಪನೂ ಹೆಂಗಾಗಲ್ಲ. ಕ್ಯಾಮ್ರಾ ಕ್ಲಾರಿಟಿ ಕೂಡ ಡೌನ್ ಆಗಿಲ್ಲ. ಆರಾಮಾಗಿ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದು ಅವರು ಕೂಡ. ಗೈಸ್, ರಂಜಿತ್ ಎದ್ದರು. ಅವ್ರಿಗೆ ಎದ್ದಿದ ತಕ್ಷಣ ಮಾರ್ನಿಂಗ್ ಒಂದು ಕಪ್ ಕಾಫಿ ಇಲ್ಲ ಟೀ ಏನಾದರೂ ಮಾಡಿಕೊಡ್ಬೇಕು. ಅದನ್ನು ಮಾಡಿಕೊಟ್ಟು ನನ್ನದೇ ಶಾರ್ಟ್ ವಿಡಿಯೋ ನೋಡ್ತಿದ್ದಾರೆ ನೋಡಿ. ನನ್ನೆಲ್ಲ ವೀಡಿಯೋಸ್ನೂ ಫಾಲೋ ಅಪ್ ಮಾಡ್ತಾರೆ. ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಸ್ನೂ ಕೂಡ ಅವರು ಕೂಡ ನೋಡ್ತಿರ್ತಾರೆ ಆದಷ್ಟು ಫ್ರೀ ಇದ್ದಾಗ. ಅಪರೂಪಕ್ಕೆ ಏನೋ ಆರ್ಡರ್ ಮಾಡಿಬಿಟ್ಟಿದ್ದೀರಲ್ವ. ಏನು ಹೇಳ್ರಿ ಅದು? ಟ್ಯಾಪ್ ಕ್ಲೀನರಾ? ಏನು ನೀಡಿರಲಿಲ್ಲ.
ಏನದು ವಾಟ್ರ್ ಬಾಟ್ಲ್ ಥರ ಕಾಣಿಸ್ತಿದೆ. ಸ್ಪ್ರೇ ಮಾಡೋದು ಅಲ್ಲಿ ಕೊಟ್ಟಿದ್ದಾರಾ? ಕರೆಕ್ಟಾಗಿ ನೋಡಿ ಆಮೇಲೆ ಮತ್ತೆ ಏನಾದರೂ ಮಾರ್ಕ್ ಆಗಿಬಿಟ್ರೆ ಮೊದಲೇ ರಿಮೂವ್ಸ್ ಮೈಲ್ಡ್ ಲೈಮ್ ಸ್ಕೇಲ್ ಇನ್ ಸಿಂಗಲ್ ಯೂಸ್ 4 to 5 ಯೂಸಸ್ ಮಾಡಿದ್ರೆ ಆಡಾಗಿ ರಿಮೂವ್ ಆಗುತ್ತೆ. ಆ ಥರದ್ದು ಏನೋ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅಪರೂಪಕ್ಕೆ. ಓ ಇದು ನಾನೇ ಇದನ್ನು ಹಾಳು ಮಾಡಿಬಿಟ್ಟಿದ್ದೆ, ಯಾವುದೋ ಬೇರೆ ಆ್ಯಸಿಡ್ ಹಾಕ್ಬಿಟ್ಟು. ನೀವು ಒಂದು ಸ್ವಲ್ಪ ಹಾಕ್ಬಿಟ್ಟು ಫಸ್ಟ್ ಚೆಕ್ ಮಾಡಿರಿ. ಸ್ವಲ್ಪ ಹೊತ್ತು ಬಿಡ್ಬೇಕು ಅನ್ಸತ್ತಲ್ಲ. ಇದೊಂದಕ್ಕಾಗೆ ತರಿಸಿದ್ರಾ? ಎಲ್ಲ ಟ್ಯಾಪ್ ಚೆನ್ನಾಗಿದೆ, ಇದೊಂದೇ ಈ ಥರ ಮಾರ್ಕ್ ಆಗಿತ್ತು. ನಾನೇ ರೀಸೆಂಟಾಗಿ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಯಾವುದೋ ಆ್ಯಸಿಡ್ ಹಾಕ್ಬಿಟ್ಟು, ಅದನ್ನು ಟ್ಯಾಪ್ ಕ್ಲೀನರ್ ಆ್ಯಸಿಡೇ, ಬಟ್ ಅದು ಯಾಕೆ ಈ ಥರ ಟರ್ನ್ಔಟ್ ಆಯಿತೋ ಗೊತ್ತಿಲ್ಲ. ನೀವು ಹೆಂಗೆ ರಿಯಾಕ್ಟ್ ಆಗ್ತವೆ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಕರೆಕ್ಟಾಗಿ ಕಾಣಿಸ್ತೀನಿ ಬಿಡಿ, ಏನು ಚೆಕ್ ಮಾಡಬೇಡಿ. ನನಗೆ ಅದೆಲ್ಲ ಚೆನ್ನಾಗಿ ಬರುತ್ತೆ ಮೊಬೈಲ್ ಆಪ್ರೇಟ್ ಮಾಡೋದು. ಸ್ವಲ್ಪ ಬಿಟ್ಟಿದ್ದಾದ್ಮೇಲೆ ನೋಡೋಣ ಕ್ಲೀನ್ ಆಗುತ್ತೋ ಇಲ್ವೋ ಅಂತ ತೋರಿಸ್ತೀನಿ ನಿಮಗೆ. ಎಲ್ರಿ ಹೋಗೇ ಇಲ್ಲ? ಹೋಗೈತಲ್ಲ ಚಿನ್ನ, ನಿಧಾನಕ್ಕೆ ಮಾತಾಡಪ್ಪ, ಇಲ್ಲೇ ಇದ್ದೀನಿ. ಅದು ಅಲ್ಲೇ ಮೆನ್ಷನ್ ಮಾಡಿದಾರಲ್ವಾ, ಒಂದು 5 ಯೂಸರ್ಸಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗೈತೆ. ನೀನು ಹೇಳ್ತಿರೋದು ಈ ಕರೆನಾ? ಇದು ಆ್ಯಸಿಡ್ ಕರೆ ಚಿನ್ನ, ನೀನು ಹಾಕಿರೋದು. ಮತ್ತೆ ಇವಾಗ ಏನು ಹೋಗ್ಬೇಕು ಅಂತ ತಂದಿರೋದು ನೀವು? ಒಟ್ಟಲ್ಲಿ ಏನೋ ಒಂಚೂರು ಶೈನಿಂಗ್ ಬರುತ್ತೆ ಅಂತ ತಂದ? ಶೈನಿಂಗ್ ಅಂತಲ್ಲ, ಬಿಡಿ ಸಾಕು, ಚೆಕ್ ಮಾಡಿ ನೀರು ಹಾಕಿ. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ? ಬೆಳಿಗ್ಗೆ ಅಂತದ. ಓಕೆ, ನೋಡೋಣ. ಇನ್ನೂ ಒಂದು 4-5 ಯೂಸ್ ಮಾಡಿರಿ, ಗೊತ್ತಾಗುತ್ತೆ. ಇದಲ್ಲ ಒಳಗಡೆ ತೋರಿಸ್ತೀನಿ, ಒಳಗಡೆ ರಿಸಲ್ಟ್ ತೋರಿಸ್ತೀನಿ ಇವಾಗ. ಒಳಗಡೆದೇನೋ? ಇದ್ರೊಳಗಡೆ ವಾಶ್ರೂಮಲ್ಲಿ ಏನು ಇದು ಮಾಡ್ತೀರಾ? ಬನ್ನಿ ತೋರಿಸ್ತೀನಿ. ಫುಲ್ ಶೈನಿಂಗು, ಪರವಾಗಿಲ್ಲ. ನೋಡೋಣ, ಇನ್ನೂ ಒಂದು 4-5 ಸತಿ ಯೂಸ್ ಮಾಡಿದ್ದಾದ್ಮೇಲೆ ಹೇಗಾಗುತ್ತೆ ಅಂದ್ಬಿಟ್ಟು. ಸುಮ್ಮನೆ ರೇಟಿಂಗ್ಸ್ ಎಲ್ಲ ನೋಡಿದ್ರಾ? ರೇಟಿಂಗ್ಸ್ ಅಂದರೆ ಶವರ್ ಆನ್ ಮಾಡ್ಕೊಂಡಿರ್ತೀವಲ್ವ, ಅದು ವಾಟ್ರದ್ದು ಡಾಟ್ ಡಾಟ್ ಕೂತಿರುತ್ತಲ್ವ, ಅದು ಹೋಗುತ್ತೆ ಅಂತನ. ನಾರ್ಮಲ್ ಬಟ್ಟೆ ಒರೆಸ್ಕೊಂಡು ಹೋಗೋದು ಅಂತ ಅನ್ಸುತ್ತೆ. ಈ ಥರ ನೀವು ಕ್ಲೀನ್ ಮಾಡ್ತೀರಾ? ಮಾಡಿ ಬನ್ನಿ. ನೀವೇನು ಅದು ಸ್ಪಂಜಲ್ಲಿ ವಾಶ್ ಮಾಡ್ಬೇಕನ್ನೋದೇನಿಲ್ಲ, ನೀರು ಹಾಕಿದ್ರೆ ಸಾಕು ಅನ್ಸುತ್ತೆ. ಅಷ್ಟು ನೀಟಾಗಿದೆ ಬರೀ ಅದು. ಇದಕ್ಕಲ್ಲ ಏನು ಮಾಡೇ ಇಲ್ಲ ನಾವು, ಜಸ್ಟ್ ಸ್ಕ್ರಬ್ ಇದು ಹಾಕಿರೋದು ಅಷ್ಟೇ. ಅದು ವರ್ತಾ ತಗೊಂಡಿದ್ದೆ 200%. ನಿನಗೆ ಕಾಣ್ತಿಲ್ಲ ರಿಸಲ್ಟು? ನಾವೇನು ಮಾಡಿದ್ದೀವಿ ಅದು ಸುಮ್ಮನೆ ಜಸ್ಟ್ ಫಾರ್ಮ್ ಹಾಕಿದ್ವಿ. ಇನ್ನೂ ಬಿಫೋರ್ ಆಫ್ಟರ್ ಎಷ್ಟು ನೀಟಾಗಿದೆ. ಕೊನೆಗೂ ಅವತ್ತು ಹೋಟೆಲ್ ಫುಡ್ ತಂದು ತಿಂದಂಗಾಯಿತು. ನಮ್ಮನೆ ಹತ್ರನೇ ಒಂದು ಪುಟಾಣಿ ಹೋಟೆಲ್ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಬ್ರೇಕ್ಫಾಸ್ಟು. ಅಲ್ಲೇ ಹೋಗಿ ಇವರು ಇಡ್ಲಿ ಆ್ಯಂಡ್ ಇನ್ನೊಂದೇನೋ ರೈಸ್ ಬಾತ್ ತೊಗೊಂಡು ಬಂದಿದ್ದರು. ಇಬ್ಬರು ಕುತ್ಕೊಂಡು ಅದನ್ನೇ ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯಿತು. ಸೊ ಫೈನಲಿ ಇವತ್ತು ಆಚೆಯಿಂದ ಬ್ರೇಕ್ಫಾಸ್ಟ್ ತರಿಸ್ಕೊಂಡು ತಿಂದಿದ್ದಾಯಿತು. ಬಿಕಾಸ್ ಲೇಟ್ ಆಗಿತ್ತಲ್ವ, ಮತ್ತು ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಷ್ಟೊತ್ತಿಗೆ ನಾನು ಸುಸ್ತಾಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ರಂಜಿತ್ ಆಚೆನೇ ತಂದುಕೊಡ್ತೀನಿ ಅಂದ್ಬಿಟ್ಟು ತೊಗೊಂಡು ಬಂದು ಕೊಟ್ಟರು. ಯಾಕಂದರೆ ತುಂಬ ಹೊತ್ತು ಇರೋಕ್ಕಾಗಲ್ಲ ನನಗೆ. ಈ ನಡುವೆ ಅಂತೂ ಎದ್ದಿದ ತಕ್ಷಣ ಹಶ್ವಾಗ್ತಿರುತ್ತೆ. ಎದ್ದಿದ್ದು ಕೂಡ ಲೇಟ್ ಆಯ್ತಲ್ವ. ಇವತ್ತು ಆಚೆ ತಿಂದಿದ್ದೇ ಆಯಿತು. ರಂಜಿತ್ ಕಾಯಿ ತುರ್ದು ಕೊಟ್ಟಿದ್ದಾರೆ. ಇದನ್ನು ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ನಮ್ಗೆ ಈ ಥರ ದಪ್ಪು ಕಾಯಿ ಇದು ಅಮ್ಮ ತಂದಿದ್ದು ಊರಿಂದ. ದಪ್ಪು ಕಾಯಿ ಆದರೆ 1 ವೀಕ್ವರೆಗೂ ಯೂಸ್ ಮಾಡ್ಬೋದು ನಾವು. ಫ್ರಿಡ್ಜಲ್ಲಿ ಇಟ್ಟರೆ ಏನೂ ಕೆಡೋದು ಇಲ್ಲ. ಅದು ನಾವು ಯೂಸ್ ಮಾಡಬೇಕಾದ್ರೆ
ಸ್ಪೂನ್ ಸ್ವಲ್ಪ ಡ್ರೈ ಆಗಿರಬೇಕು. ವೆಟ್ಟಾಗಿರೋ ಸ್ಪೂನಲ್ಲಿ ಕಾಯಿ ತುರಿ ತೊಗೋತೀವಿ ಅಂದರೆ ಮತ್ತೆ ಅದೊಂಥರ ಎಲ್ಲೋ ಇಷ್ಟ ಆಗಿಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಬಾಕ್ಸೆಲ್ಲ ಕೆತ್ತಿಟ್ಕೋಬೇಕು. ಇವಾಗ ಕುತ್ಕೊಂಡು ಕಾಯಿ ತುರಿಯೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಅದಕ್ಕೆ ಅವ್ರ ಹೆಲ್ಪ್ನ ತೊಗೊತೀನಿ. ಆ್ಯಂಡ್ ಇವಾಗ ಅಡುಗೆ ಕೂಡ ಮಾಡಬೇಕು ಮಧ್ಯಾಹ್ನಕ್ಕೆ. ರಂಜಿತ್ ಆಚೆ ಹೋದರು ಕಟ್ಟಿಂಗ್ ಮಾಡಿಸ್ಕೊಂಬರೋದಕ್ಕೆ. ಏನು ಅಡುಗೆ ಮಾಡಬೇಕೋ ಗೊತ್ತಾಗ್ತಿಲ್ಲ. ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಸಾಂಬಾರನ್ನ ಮಾಡಿಬಿಡ್ತೀನಿ. ವೆಜ್ಜೆ, ನಾನ್ ವೆಜ್ ಅಂತೂ ಮಾಡ್ತಾನೇ ಇಲ್ಲ. ನಿನ್ನೆ ಕಬಾಬ್ ತೊಗೊಂಡು ಬಂದಿದ್ರು ರಂಜಿತ್ ಹೊರಗಡೆಯಿಂದ, ಅದನ್ನು ತಿಂದೆ ಸ್ವಲ್ಪ. ನಾನ್ ವೆಜ್ ನನಗೇನೋ ಅಷ್ಟು ಇಷ್ಟನೇ ಆಗ್ತಿಲ್ಲ ಇವಾಗ, ಒಂಥರ ಅಂತ ಅನಿಸುತ್ತೆ. ಆದಷ್ಟು ವೆಜ್ಜೇ ಮಾಡೋದು ಮನೇಲಿ. ನೀವೇ ನೋಡಿರ್ತೀರ ಸುಮಾರು ವ್ಲಾಗ್ಸ್ಗಳೆಲ್ಲನೂ. ಅವ್ರು ಯಾವಾಗಲೂ ಪ್ಲೇಟ್ ಇಟ್ಕೊಂಡು ತುರಿಯೋರು, ಈ ಸತಿ ಪೇಪರ್ ಇಟ್ಕೊಂಡು ತುರಿದ್ಬಿಟ್ಟಿದ್ದಾರೆ ಕಾಯಿನ. ಅದೊಂಥರ ವೆಟ್ಟಾಗಿ ಪೇಪರ್ ಕಿತ್ತೋಗ್ತಿದೆ. ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿನ. ನನಗೆ ಬೆಂಡೆಕಾಯಿ ನೋಡಿದಾಗೆಲ್ಲ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ನನ್ನ ಚೈಲ್ಡ್ಹುಡ್ದು. ನಾವು ಕೂಡ ಬೆಂಡೆಕಾಯಿನ ಬೆಳೀತಿದ್ವಿ. ಒಂದು 8th 9th 10th ಹೈಸ್ಕೂಲ್ ಟೈಮಲ್ಲೇ ನಾವು ನಾನು ಹೈಸ್ಕೂಲಲ್ಲಿದ್ದಾಗ ಬೋರ್ ಹಾಕ್ಸಿದ್ದು ನಾವು. 8th ಸ್ಟ್ಯಾಂಡರ್ಡಲ್ಲಿದ್ದೆ ನಾನು ಅವಾಗ. ಆ ಟೈಮಲ್ಲಿ ತರಕಾರಿ ಬೆಳೀತಿದ್ದಾಗ ಬಿಡ್ಸಕ್ಕೆ ಹೋಗ್ತಿದ್ವಿ ನಾವು ಕೂಡ. ಟೈಮ್ಸ್ ಮಾರ್ನಿಂಗ್ ಕೂಡ ಬಿಡಿಸ್ತಿದ್ವಿ ಬೆಂಡೆಕಾಯಿನ. ಸಮ್ ಡೇಸ್ ವೀಕೆಂಡಲ್ಲಿದ್ದಾಗ ಈವ್ನಿಂಗ್ ಟೈಮೇ, ಒಂದು ಈವ್ನಿಂಗ್ 4-5 ಹಂಗೆ ಬಿಸಿಲೆಲ್ಲ ಕಡಿಮೆ ಆದಾಗ ಅವಾಗ ಕೂಡ ಬಿಡಿಸ್ತಿದ್ವಿ. ತುಂಬಾ ಇಚ್ಚಿಂಗ್ ಆಗುತ್ತೆ ಬೆಂಡೆಕಾಯಿ ಬಿಡಿಸಿದಾದ್ಮೇಲೆ. ಮುಳ್ಳು ಎಲ್ಲ ಇರುತ್ತಲ್ವ, ಸ್ವಲ್ಪ ಇಚ್ಚಿಂಗ್ ಆಗುತ್ತೆ. ಯಾರಾರ ಬಿಡಿಸಿರೋರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಗೊತ್ತಿರುತ್ತೆ. ಅವಾಗ ನಾವೆಲ್ಲ ಏನು ಮಾಡ್ತಿದ್ವಿ, ನಾನು ಆಗಿರ್ಬೋದು ನನ್ನ ತಂಗಿ ಇಬ್ಬರೂ ಕವರೆಲ್ಲ ಕೈ ಕಟ್ಕೊಳ್ಳೋದು ಈ ರೀತಿ ಮಾಡ್ತಾಯಿದ್ವಿ. ಎಲ್ಲ ತರಕಾರಿನ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬಿಡಿಸ್ತಿದ್ವಿ. ಆಲ್ಮೋಸ್ಟ್ ಸುಮಾರಷ್ಟು ತರಕಾರಿನ ಬೆಳೆದಿದ್ವಿ ನಾವು ಆ ಟೈಮಲ್ಲಿ, ಬೆಳಿತಿದ್ವಿ ಕೂಡ. ಮೆಣಸಿನ್ಕಾಯಿ ಆಗಿರ್ಬೋದು, ಟೊಮೊಟೊ ಹಣ್ಣು, ಬದನೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಮೂಲಂಗಿ, ಇದು ಬೆಂಡೆಕಾಯಿ, ಇನ್ನೂ ಸುಮಾರಷ್ಟು ಹೂಕೋಸಾಗಿರ್ಬೋದು. ಈ ರೀತಿ ನೆನಪೇ ಆಗ್ತಿಲ್ಲ ತರಕಾರಿಗಳಿವಾಗ. ಸುಮಾರಷ್ಟು ತರಕಾರಿಗಳನ್ನ ಬೆಳಿತಿದ್ವಿ. ಬೆಂಡೆಕಾಯಿದು ಮಾತ್ರ ತುಂಬ, ಅಯ್ಯೋ ಬೆಂಡೆಕಾಯಿ ಬಿಡಿಸ್ಬೇಕಾ ಇವಾಗ ಅನ್ನೋ ಥರ ಯೋಚನೆ ಮಾಡ್ತಿದ್ವಿ. ಬೆಂಡೆಕಾಯಿ ಆಲ್ರೆಡಿ ಅಮ್ಮರು ವೀಕ್ ಡೇಸಲ್ಲೇ ಈವ್ನಿಂಗ್ ಟೈಮ್ ಬಿಡಿಸಿದ್ದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ತರಕಾರಿ ಬಿಡ್ಸೋಕೆ ಒಂದು 5:30 ಹೋಗ್ತಿದ್ವಿ. ಆ ಟೈಮಲ್ಲಿ ಫ್ರೆಶ್ ಆಗಿರಬೇಕು ಅಂತ ಹೀರೆಕಾಯಿನೆಲ್ಲ ಕಟ್ ಮಾಡ್ಕೊತಿದ್ವಿ. ಮಾರ್ನಿಂಗ್ ಟೈಮೇ ಫ್ರೆಶ್ ಆಗಿರುತ್ತೆ ಮಾರ್ಕೆಟಿಗೆ ತೊಗೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಬೆಂಡೆಕಾಯಿ ಬಿಡಿಸೋದಿಲ್ಲ ಅಂದರೆ ಫುಲ್ ಖುಷಿ ಆಗೋದು, ಸದ್ಯ ಬೆಂಡೆಕಾಯಿ ಬಿಡಿಸ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಇಚ್ಚಿಂಗ್ ಆಗೋದಲ್ವ ಅಂತ ಅಂದ್ಬಿಟ್ಟು. ಈ ರೀತಿ ಬೆಸ್ಟು ಮೆಮೊರೀಸ್ ಅದು ಎಲ್ಲನೂ ನಿಜವಾಗ್ಲೂ. ಆ ಟೈಮಲ್ಲಿ ನಾವು ಅದನ್ನು ಅಯ್ಯೋ ಇದೆಲ್ಲ ಮಾಡಬೇಕಾ ಅಂತಲೂ ಥಿಂಕ್ ಮಾಡ್ತಿದ್ವಿ. ಗೊತ್ತಲ್ವ ಚಿಕ್ಕ ವಯಸ್ಸಲ್ಲಿ ಹಂಗೇನೆ ಕೆಲಸ ಅಂತ ಬಂದಾಗ. ಬಟ್ ಈ ಟೈಮಲ್ಲಿ ಏನಾದರೂ ಹೊಲದಲ್ಲಿ ಕೆಲಸ ಮಾಡ್ತಿದ್ರೆ ಹೋಗಿ ನೋಡೋದಕ್ಕಾಗಿರ್ಬೋದು, ನಾವು ಹೊಸದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಿರ್ಬೋದು, ತುಂಬ ಖುಷಿ ಅಂತ ಅನಿಸುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಕೆಲಸನೂ ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು ಹೊಲದಲ್ಲಿ ಎಲ್ಲನೂ ಮಾಡ್ತಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ನಾವು ಅಪ್ಪ ಮಾಡೋ ಕೆಲಸದಲ್ಲಿ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಇದೆ. ಪ್ರತಿಯೊಂದು ನಾವು ಕೂಡ ತಿಳ್ಕೊತಿದ್ವಿ, ಹೇಗೇಗಿದು ಏನು ಎತ್ತ ಅಂತ ಅಂದ್ಬಿಟ್ಟು. ಈಗಲೂ ಅಷ್ಟೇ, ನೀವು ನಂದು ಆಷಾಢ ವ್ಲಾಗ್ಸಲ್ಲಿ ಊರಿಗೆ ಹೋದಾಗ ಆ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅವಾಗೂ ಹತ್ತಿ ಕೆಲಸ ನಡೀತಿರ್ಬೇಕಾದ್ರೆ ಹೋಗಿ ಕೆಲಸ ಮಾಡ್ತಿದ್ವಿ ಮಾರ್ನಿಂಗ್ ಟೈಮು. ಇವಾಗ ಮಾರ್ನಿಂಗ್ ಟೈಮ್ ಹೋಗಿ ಆ ಥರ ಕೆಲಸ ಮಾಡುವಾಗ ಖುಷಿ ಆಗೋದು. ಮಾರ್ನಿಂಗ್ ಒಳ್ಳೆ ಎಕ್ಸಸೈಸು, ಒಂಥರ ಚೆನ್ನಾಗಿರುತ್ತಲ್ವ ಇದೆಲ್ಲನೂ. ಅವರೆಲ್ಲ ಬೇರೆ ಕೆಲಸದವ್ರು ಬಂದಿರ್ತಾರಲ್ವ, ಅವ್ರ ಕನ್ವರ್ಸೇಷನ್ ಆಗಿರ್ಬೋದು. ಇವಾಗ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀವಿ. ಅವಾಗ ಸ್ವಲ್ಪ ಅಯ್ಯೋ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಬೇಗ ಮುಗಿಸೋದಕ್ಕೋಸ್ಕರ ಪಟ ಮಾಡೋದು, ಈ ರೀತಿ ಇತ್ತು ನಮ್ಮದು ಚೈಲ್ಡ್ಹುಡ್ ಡೇಸಲ್ಲಿ. ಇವಾಗ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀವಿ. ನನಗೆ ಓಕೆ, ಹೊಲದಲ್ಲೆಲ್ಲ ಆಲ್ಮೋಸ್ಟ್ ಒಂದು ರೇಂಜಿಗೆ ಕೆಲಸಗಳು ಮಾಡಿದ್ದೀವಿ. ಆ್ಯಂಡ್ ಈಗಲೂ ಕೂಡ ಊರಿಗೆ ಹೋದಾಗ ಚಿಕ್ಕ ಪುಟ್ಟ ಏನಾದರೂ ನಮ್ಮ ಹೆಲ್ಪ್ ನೀಡಿದ್ದಾಗ ಖಂಡಿತವಾಗ್ಲೂ ನಾವು ಮಾಡಿರ್ತೀವಿ. ನನ್ನ ಹಸ್ಬೆಂಡ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಹೊಲದಲ್ಲಿ ಕೆಲಸ ಮಾಡಿರೋದು. ನನಗೊಂದು ಆಸೆ, ಅವ್ರ ಹತ್ರನೂ ನಮ್ಮ ಹೊಲದಲ್ಲಿ ಯಾವಾಗಲಾದರೂ ಫ್ಯೂಚರ್ ಡೇಸಲ್ಲಿ ಕೆಲಸ ಮಾಡಿಸ್ಬೇಕು ಅಂತಂದರೆ ಏನು ಫುಲ್ ಡೇ ಮಾಡಿಸ್ಬೇಕು ಅಂತಲ್ಲ, ಏನೋ ಒಂದು ಸ್ವಲ್ಪ ಹೊತ್ತಾಗಲಿ ಅವ್ರು ಕೆಲಸ ಮಾಡೋದನ್ನು ನಾನು ಕುತ್ಕೊಂಡು ನೋಡಬೇಕು. ಈ ರೀತಿದೊಂದು ಇದೆ, ಆ ವ್ಯೂನ ನಾನು ನೋಡಬೇಕು ಅಂತ. ಲಾಸ್ಟ್ ಟೈಮ್ ಆಷಾಢ ಟೈಮಲ್ಲಿ ಊರಿಗೆ ಹೋದಾಗ ಅನ್ಫಾರ್ಚುನೇಟ್ಲಿ ನೋಡೋಕ್ಕಾಗಲಿಲ್ಲ. ಕ್ರಾಸಿಂಗ್ದು ಜಸ್ಟ್ ಈ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ದೆ ಅಷ್ಟೇ. ನೋಡೋಣ, ನಿಜವಾಗ್ಲೂ ಅಪ್ಕಮಿಂಗ್ ಡೇಸಲ್ಲಿ ಅವರು ಕೂಡ ಏನು ಮಾಡಲ್ಲ ಅಂತನಲ್ಲ, ಮಾಡ್ತಾರೆ ಹೇಳಿದ್ರೆ. ಅವರು ಆ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲ, ಆವಾಗಲೇ ಹೇಳ್ದಂಗೆ ಹೊಲದಲ್ಲೇನು ಕೆಲಸ ಮಾಡಿರೋದು ಆ ರೀತಿ ಎಲ್ಲನೂ. ನಮ್ಮೂರಿಗೆ ಹೋದಾಗ ಅಂದರೆ ಅಮ್ಮನ ಮನೆಗೆ ಹೋದಾಗ ನೆಕ್ಸ್ಟ್ ಏನಾದರೂ ಇದ್ದೇ ಇರ್ತವೆ ಕೆಲಸ. ನಮ್ಮೂರಲ್ಲಂತೂ ಕೆಲಸಗಳು ಟೈಮ್ಗಳೇ ಇಲ್ಲ. ಅಪ್ಪ ಏನಾದರೂ ಬೆಳೀತಾನೆ ಇರ್ತಾರೆ, ವ್ಯವಸಾಯದ ಕೆಲಸಗಳು ಯಾವಾಗಲೂ ಇದ್ದೇ ಇರ್ತವೆ.
ಒಂದು 5-10 ಮಿನಿಟ್ಸ್ ಆದ್ರೂ ಅವ್ರ ಹತ್ರ ಮಾಡಿಸ್ಬೇಕು, ಆ ವ್ಯೂನ ನಾನು ನೋಡಬೇಕು ಅಷ್ಟೇ. ಡೆಫಿನೆಟ್ಲಿ ಅವ್ರ ಹತ್ರ ಕೆಲಸ ಮಾಡಿಸಿದಾಗ ನಾನು ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಬೆಂಡೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ನಾನು ರೆಸಿಪಿ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಬೆಂಡೆಕಾಯಿ ತುಂಬ ಎಳೆದಿತ್ತು, ಸಾಂಬಾರು ಕೂಡ ತುಂಬ ಚೆನ್ನಾಗಾಯಿತು. ಇದು ನಮ್ಮ ಇವತ್ತಿನ ಲಂಚ್. ಓಕೆ ಗೈಸ್, ನಾವು ಮತ್ತೆ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಆಚೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ ಮೊಬೈಲ್ ಶೋರೂಮಲ್ಲಿ ನಂದು, ಅದಕ್ಕೆ ಆಚೆ ಹೋಗ್ಬಿಡ್ಬೇಡ ಅಂತ. ಇಲ್ಲೇ ನಮ್ಮನೆ ಏರಿಯಾದಲ್ಲೇ, ನಮ್ಮನೆ ಸರೌಂಡಿಂಗಲ್ಲೇ ಯಾವುದಾದ್ರೂ ಮೊಬೈಲ್ ಶೋರೂಮ್ ಇರುತ್ತಲ್ಲ, ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬರಬೇಕು. ಆ್ಯಂಡ್ ನಾನಿವತ್ತು ಈ ಒಂದು ಫ್ರಾಕ್ ನಾನು ಆಲ್ರೆಡಿ ಒಂದು ಸತಿ ತೋರಿಸಿದೆ ನಿಮಗೆ, ಇದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಏನು ಕಂಫರ್ಟಬಲ್ ಆಗಿದೆ, ಇದು ಸ್ವಲ್ಪ ಲೂಸ್ ಆಗಿದೆ, ನೀವೇ ನೋಡ್ಬೋದು, ಸ್ವಲ್ಪ ಲೂಸ್ ಅಂತ ಅನ್ಸುತ್ತೆ, ಫ್ರೀ ಆಗಿದೆ. ಆ್ಯಂಡ್ ಶಾಲ್ ಅಂತೂ ನಾನು ಇವಾಗ ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ. ರಂಜಿತ್ ಅದನ್ನೇ ಹೇಳ್ತಾಯಿದ್ರು, ಈ ಥರದ್ರಲ್ಲಿ ಇನ್ನೊಂದು ಶಾಲ್ ತರಿಸ್ಕೋಬೇಕಾಗುತ್ತೆ ನಿನಗೆ ಅಂತ ಅಂದ್ಬಿಟ್ಟು. ಹೇಗೂ ಯೂಸ್ ಮಾಡ್ತಿರ್ತೀಯ ಅಲ್ವಾ ರೆಗ್ಯುಲರಾಗಿ ಅಂತ. ಇದು ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಸ್ವಲ್ಪ ತಿಕ್ಕಾಗಿದೆ, ಚಳಿನೂ ಅಂತ ಅನ್ಸಲ್ಲ, ಚೆನ್ನಾಗಿರುತ್ತೆ ಈ ಟೈಮಲ್ಲಿ, ಬೇಕಾದರೆ ತರಿಸ್ಕೊ ಆರ್ಡ್ರ್ ಮಾಡಿಕೊಂಡು ಅಂತಿದ್ರು. ನಾನು ನೋಡೋಣ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಊಟ ಎಲ್ಲ ಆದಮೇಲೆ ನಾವು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ರಂಜಿತ್ ಕೂಡ ಹೆಲ್ಪ್ ಮಾಡಿದ್ರು, ಏನೋ ಟಿ ವಿ ಸ್ಟ್ಯಾಂಡ್ ಹತ್ರ ಆ್ಯಂಡ್ ನಾರ್ಮಲ್ ವಿಂಡೋ ಡೋರ್ ಎಲ್ಲನೂ. ಯಾಕಂದರೆ ನಾಳೆ ವಾರ ನಮ್ಮದು, ಅದಕ್ಕೆ ನಾಳೆನೇ ಎಲ್ಲನೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಸಂಡೇ ಇವರು ಮನೇಲಿ ಇರ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಮೇನ್ ಕ್ಲೀನ್ ಮಾಡ್ಕೊಂಡು ನಾಳೆ ಜಸ್ಟ್ ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೋಬೋದು. ನಮ್ಮ ಮನೇಲಿ, ನಿಮ್ಮ ಮನೇಲೂ ಇವಾಗ ಸುಮಾರು ಜನ ಪ್ರೆಗ್ನೆಂಟ್ ಇರೋರು ನೋಡ್ತಿರ್ತೀರಲ್ವ, ನಿಮ್ಮ ಮನೇಲೂ ನಿಮ್ಮ ಹಸ್ಬೆಂಡ್ ಹಿಂಗೇನ, ಲೈಕ್ ಏನಾದರೂ ನೀವು ಕೆಲಸ ಮಾಡ್ತಿದ್ರೆ ಬೈತಾರ ಹೇಳಿ. ನಮ್ಮ ಮನೇಲಿ ಹಿಂಗೆ, ನಾನೇನಾದರೂ ಕೆಲಸ ಚಿಕ್ಕ ಪುಟ್ಟ ಮಾಡ್ತಾಯಿದ್ರೆ ಮನೆಯಲ್ಲಿ ಬೈತಿರ್ತಾರೆ, ರೆಸ್ಟ್ ಮಾಡೋಕ್ಕಾಗಲ್ವ, ಯಾಕೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತೀಯ ಅಂತ. ನಾನು ಏನಾಗಲ್ಲ ಬಿಡಿ ಅಂತ ಅಂದ್ಬಿಟ್ಟು ಮಾಡ್ತಾಯಿರ್ತೀನಿ. ಇನ್ನೊಂದು ಹತ್ರನೇ ಕೂತ್ಕೊಂಡ್ರೆ ಆ್ಯಂಡ್ ನಿಂತಿರೋ ಹತ್ರನೇ ಸುಮಾರು ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿದ್ರೆ ಕಾಲು ಕೈ ಎಲ್ಲ ಸ್ವೆಲ್ಲಿಂಗ್ ಬಂದುಬಿಡುತ್ತೆ. ನನಗೇನು ಇವಾಗ ಆ ಥರ ಇಲ್ಲ, ಬಟ್ ಸ್ಟಿಲ್ ಹಂಗಾಗುತ್ತೆ. ಹತ್ರನೇ ಕೂರೋಕ್ಕಾಗಲ್ಲ, ನಿಂತಿರೋ ಹತ್ರನೇ ಇರೋಕ್ಕಾಗಲ್ಲ, ಮಲ್ಕೊಂಡ್ರು ಎಷ್ಟು ಅಂತ ಮಲ್ಕೋತೀಯ, ಬೋರ್ ಅಂತ ಅನಿಸುತ್ತೆ. ನಾನು ಅದಕ್ಕೆ ಚಿಕ್ಕ ಪುಟ್ಟ ನಾನು ಮಾಡೋದಂತೂ ಇವಾಗ 5 ನಿಮಿಷದ ಕೆಲಸನ 10 ನಿಮಿಷ ಮಾಡಿರ್ತೀನಿ, ಎಲ್ಲ ಡಬಲ್ ಆಗಿದೆ, ಅಷ್ಟು ಸ್ಲೋ ಆಗಿ ಮಾಡ್ತಿರ್ತೀನಿ. ಸುಮಾರು ಸತಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಮನೇಲೂ ಹಿಂಗೆ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಅದೇ, ಅವ್ರು ಮಾರ್ನಿಂಗ್ ಟೈಮೂ ಎದ್ದು ಮನೆಯೆಲ್ಲ ಬೇಕಾದರೆ ಕಸ ಗುಡಿಸಿ ನೆಲ ಒರೆಸ್ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ನಾನೇ ಬೇಡ, ನಾನು ಮಾಡ್ಕೊತೀನಿ, ಫುಲ್ ಡೇ ಮನೇಲೇ ಇರ್ತೀನಲ್ವ, ಅದೇನು 5-10 ಮಿನಿಟ್ಸ್ ಕೆಲಸ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹಿಂಗೆ ನಮ್ಮ ಮನೇಲಿ. ಆ್ಯಂಡ್ ಇವಾಗ ಆಚೆ ಹೋಗ್ಬಿಟ್ಟು ಬರೋಣ. ಗೈಸ್, ಬಟ್ಟೆ ಹಾಕಿದ್ದೆ ಮಿಷಿನ್ಗೆ, ಎಲ್ಲ ಹಾಕಿದ್ದೀನಿ. ಇನ್ನೊಂದು 2-3 ಅವರ್ಸ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಆ್ಯಂಡ್ ನಂದು ಸ್ಲಿಪ್ಪರ್ಸು ಕೂಡ ಫುಲ್ಲು ಲೈಟ್ ವೆಯ್ಟು, ತುಂಬ ವೆಯ್ಟ್ ಇರೋದು ಬೇಡ ಅಂತ ಅಂದ್ಬಿಟ್ಟು ಫುಲ್ ಲೈಟ್ ವೆಯ್ಟಾಗಿರೋದು ಹಾಕ್ತೀನಿ ಟೈಮಿಗೆ. ಹೋಗೋಣ, ರಂಜಿತ್ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ. ಮೊಬೈಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಸಬ್ವೇ ಇತ್ತು, ಅಲ್ಲಿಗೆ ಬಂದ್ವಿ. ನಾನು ಫಾರ್ ದಿ ಫಸ್ಟ್ ಟೈಮ್ ಸಬ್ವೇಲಿ ಟೇಸ್ಟ್ ಮಾಡ್ತಾ ಇರೋದು. ನಾನು ಇಲ್ಲಿವರೆಗೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಲ್ಲಿನ ಟೇಸ್ಟ್ ಹೇಗಿದೆ. ಆ್ಯಂಡ್ ಮೆನ್ಯೂ ಕೂಡ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನೋಡೋಣ, ಒನ್ಸ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತಿಂದಿದ್ದೆಲ್ಲ ಆದಮೇಲೆ ನಾನು ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಟೇಸ್ಟ್ ವೈಸ್ ಎಲ್ಲನೂ. ಆ್ಯಂಡ್ ರಂಜಿತ್ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಕೇಳಿಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಷ್ಟಾಗಿ ಮೆನ್ಯೂದು ಆಪ್ಷನ್ಸ್ ಇಲ್ಲ ಅಂತ ಅನ್ನಿಸ್ತು ನಮಗೆ. ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಈ ರೀತಿ ಇರಲಿಲ್ಲ, ಬರೀ ಸ್ಯಾಂಡ್ವಿಚ್ ಮತ್ತು ರ್ಯಾಪರ್ಸ್ ಆಗಿರ್ಬೋದು ಆ್ಯಂಡ್ ರೈಸ್ ಬೋಲ್ ಈ ರೀತಿಯೇ ಇದ್ದಿದ್ದು. ಮೆನ್ಯೂ ಕಡಿಮೆನೇ ಇತ್ತು. ಆ್ಯಂಡ್ ಎಲ್ಲನೂ ಸ್ಟೋರ್ ಮಾಡಿದ್ರು ಆಯಿತಾ, ರೆಫ್ರಿಜರೇಟ್ರಲ್ಲಿ ಪ್ರತಿಯೊಂದನ್ನು, ಈವನ್ ವೆಜಿಟೇಬಲ್ಸಿಂದನೂ ಎಲ್ಲನೂ ಕಟ್ ಮಾಡಿ. ಆ್ಯಂಡ್ ಏನು ರ್ಯಾಪರ್ಸ್ಗಾಗಿರ್ಬೋದು, ಸ್ಯಾಂಡ್ವಿಚ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನು ಕೂಡ ಆಲ್ರೆಡಿ ಅವ್ರು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ನಾವು ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ, ನೋಡಿಬಿಟ್ಟು ಬೇಕಿದ್ರೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ವಿ, ಚಿಕನ್ದು. ಅಂದರೆ ಅವತ್ತು ಸಂಡೇ ಅಲ್ವಾ, ನಾನ್ ವೆಜ್ ತಿಂತೀವಿ. ನನಗೆ ಓಕೆ ಅಂತ ಅನ್ನಿಸ್ತು. ತೀರಾ ಏನು ತಿನ್ನೋಕ್ಕೆ ಆಗಲ್ಲ ಅನ್ನಂಗೇನು ಅನ್ನಿಸ್ಲಿಲ್ಲ. ಬಟ್ ರಂಜಿತ್ಗೆ ಇಷ್ಟ ಆಗಲಿಲ್ಲ, ಸ್ವಲ್ಪನೂ ಇಷ್ಟ ಆಗಲಿಲ್ವಂತೆ ಅವರಿಗೆ. ಯಾಕಂದರೆ ಫುಲ್ಲು ಕೋಲ್ಡ್ ಇತ್ತು ಆಯಿತಾ. ಅವ್ರಿಗೆ ಏನೇ ಆಗಲಿ ಬಿಸಿ ಇರಬೇಕು ತಿನ್ನೋದಕ್ಕೆ. ಕಂಪ್ಲೀಟ್ ಆ ಮಯೋನೀಸ್ ಎಲ್ಲ ಹಾಕಿರ್ತಾರಲ್ಲ, ಕಂಪ್ಲೀಟ್ ಫುಲ್ ತಣ್ಣಗಿತ್ತು. ಆ್ಯಂಡ್ ಈವನ್ ವೆಜಿಟೇಬಲ್ಸು ಅಷ್ಟೇ ಎಲ್ಲನೂ ಕಟ್ ಮಾಡಿ ಇಟ್ಟಿರಲ್ವ, ಸೊ ಕೋಲ್ಡ್ ಇತ್ತು. ಅದು ಜಸ್ಟ್ ಸ್ಯಾಂಡ್ವಿಚ್ ಬ್ರೆಡ್ ಮಾತ್ರ ಓವನಲ್ಲಿ ಇಟ್ಬಿಟ್ಟು ಕೊಟ್ಟಿದ್ರು ಅಷ್ಟೇ. ನೆಕ್ಸ್ಟು ಆನ್ ದಿ ವೇ ಮನೆಗೆ ಹೋಗ್ತಾ ಸ್ವಲ್ಪ ವೆಜಿಟೇಬಲ್ಸ್ ಆ್ಯಂಡ್ ಚಿಕ್ಕಿ ಕಾಣಿಸ್ತು, ಚಿಕ್ಕಿನ ತೊಗೊಂಡು ಆ್ಯಂಡ್ ಒಂದು ಎಳ್ನೀರನ್ನ ಕುಡ್ಕೊಂಡು ಮನೆಗೆ ಬಂದ್ವಿ. ಜಸ್ಟು ಮನೆಗೆ ಬಂದ್ವಿ, ಒಂದು 5-10 ಮಿನಿಟ್ಸ್ ಆಯಿತು ಅಷ್ಟೇ. ರಂಜಿತ್ ನನ್ನ ಡ್ರಾಪ್ ಮಾಡಿ ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಆಚೆ ಹೊರಟ್ರು. ಒಂದು ಬರ್ಡೇ ಇದೆ, ಅದನ್ನು ಅಟೆಂಡ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು. ನಾನಂತೂ ಲಿಟ್ರಲಿ ಮದುವೆ ಆದಾಗಲಿಂದ ಯಾವುದು ಫಂಕ್ಷನ್ಸೇ ಅಟೆಂಡ್ ಮಾಡಿಲ್ಲ.
ನೀವೇ ನೋಡಿರ್ತೀರ ನಾನು ಫಂಕ್ಷನ್ಸ್ ಅಟೆಂಡ್ ಮಾಡಿದ್ರೆ ವ್ಲಾಗ್ಸ್ ಮಾಡೇ ಮಾಡ್ತೀನಿ. ಏನು ಅಟೆಂಡ್ ಮಾಡೇ ಇಲ್ಲ. ಕನ್ಸೀವ್ ಆಗಿದ್ದರಿಂದ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಫಸ್ಟ್ 3 ಮಂತ್ಸ್ ಅಂತೂ ಫುಲ್ ಎಲ್ಲೂ ಹೋಗಲಿಲ್ಲ. ಅದಾದಮೇಲೆ ಸುಮಾರಷ್ಟು ಫಂಕ್ಷನ್ಸ್ ಇದು, ಬಟ್ ಸ್ಟಿಲ್ ದೂರ ಇರ್ತಾವಲ್ವ ಹಳ್ಳಿ ಕಡೆ, ಬೇಡ ಟ್ರಾವೆಲ್ ಮಾಡ್ಕೊಂಡು ಅಷ್ಟು ದಿನ ಒಂದೇ ದಿನದಲ್ಲಿ ಹೋಗಿ ಮತ್ತೆ ರಿಟರ್ನ್ ಅಲ್ಲಿ 200 ಕಿಲೋಮೀಟ್ರ್ ಪ್ಲಸ್ ಒಂದೇ ದಿನದಲ್ಲಿ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವಾಯ್ಡ್ ಮಾಡಿದೆ. ಆದಷ್ಟು ಎಲ್ಲೂ ಅಟೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಇರೋವು ರಂಜಿತ್ಗೆ ಹೋಗ್ಬಿಟ್ಟು ಬನ್ನಿ ಅಟೆಂಡ್ ಮಾಡಿಕೊಂಡು ಅಂತಲೂ ಹೇಳಿದ್ದೀನಿ. ಅವರು ಕೆಲವೊಂದು ಅಟೆಂಡ್ ಮಾಡಿದ್ದಾರೆ, ಕೆಲವೊಂದು ಅವರು ಕೂಡ ಸ್ಕಿಪ್ ಮಾಡಿದ್ದಾರೆ. ಇವಾಗ 2 ಡೇಸ್ ಹೋಗಬೇಕಾಗುತ್ತೆ ಆ ಥರದವೆಲ್ಲನೂ, ಅಂದರೆ ಒಬ್ಬಳೇ ಇರ್ತಾಳೆ ಈಗ ಬಿಟ್ಟು ಹೋಗೋದು ಅಂದ್ಬಿಟ್ಟು ಅವರು ಕೆಲವೊಂದು ಸ್ಕಿಪ್ ಮಾಡಿದ್ದಾರೆ. ಇವಾಗ ಬರ್ಡೇ ಹೇಗೂ ಇಲ್ಲೇ ಬೆಂಗಳೂರಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಹೊರಟ್ರು. 6 ಗಂಟೆ ಮೇಲಿದೆ ಇವೆಂಟ್ ಅಂತ. ಇವಾಗ ಆಲ್ರೆಡಿ 6:25, 6 ಗಂಟೆ ಮೇಲಿದೆ. ಒಂದು 8 ವರ್ಷದಿಗೆಲ್ಲ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ರು ಅವರು. ಅವ್ರಿಗೆ ಊಟ ಏನೂ ಬೇಡವಂತೆ, ಡಿನ್ನರ್ ನೀನು ಒಬ್ಳಿಗೆ ಏನಾದರೂ ಮಾಡ್ಕೊ ಅಂತ ಅಂದರು. ನಾನು ರೈಸ್ ಇಲ್ಲ ಚಪಾತಿ ಏನಾದರೂ ಬೆಂಡೆಕಾಯಿ ಸಾಂಬಾರು ಇದೆಯಲ್ಲ ಅದಕ್ಕೆ ಮಾಡ್ಕೊತೀನಿ ಅಷ್ಟೇ ಗೈಸ್. ಈ ವ್ಲಾಗು ಕೂಡ ಇನ್ನೇನು ನಾನು ಜಾಸ್ತಿ ಇವತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಮನೆಯದೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಇನ್ನೇನು ಕ್ಯಾಪ್ಚರ್ ಮಾಡೋದು ಅಂತಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಮನೆ ಕ್ಲೀನಿಂಗಲ್ಲೇ ಸ್ವಲ್ಪ ಬ್ಯುಸಿ ಆದ್ವಿ. ಆಮೇಲೆ ಮಷಿನಿಗೆ ಬಟ್ಟೆ ಹಾಕಿದ್ದು, ಈ ಥರ ಮನೆಯಲ್ಲೇ ಚಿಕ್ಕ ಪುಟ್ಟ ಕೆಲಸ. ಅಡುಗೆ ಇವತ್ತು ಒಂದೇ ಟೈಮೇ ಮಾಡಿರೋದು, ಮಧ್ಯಾಹ್ನ ಬೆಂಡೆಕಾಯಿ ಸಾಂಬಾರು ಮಾಡಿರೋದು ಅಷ್ಟೇ. ಮಾರ್ನಿಂಗ್ ಕೂಡ ಆಚೆ ತಂದು ತಿಂದಿದ್ದಾಯಿತು. ಹಿಂಗಿತ್ತು ಇವತ್ತಿನ ಡೇ. ಮೋಸ್ಟ್ ಆಫ್ ದಿ ಟೈಮ್ ನಾನು ವೀಕೆಂಡ್ ವ್ಲಾಗ್ನ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ರಂಜಿತ್ ಕೂಡ ಮನೇಲಿ ಇರ್ತಾರಲ್ವ, ಅವರು ಏನಾದರೂ ನನ್ನನ್ನೇ ನೋಡಿ ನಿಮಗೂ ಕೂಡ ಬೋರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಬಟ್ ಇವತ್ತು ಅವ್ರು ವ್ಲಾಗಲ್ಲಿ ಇಲ್ಲವೇ ಮಾತಾಡಿಲ್ಲ ಅಂತ ಅನಿಸುತ್ತೆ. ಇಲ್ಲ ಮಾತಾಡಿದ್ರು ಟ್ಯಾಪ್ ಕ್ಲೀನ್ ಮಾಡಬೇಕಾದ್ರೆ. ಆ್ಯಂಡ್ ನಾಳೆ December 8 ನಾಳೆ ನಮ್ಮದು ಎಂಗೇಜ್ಮೆಂಟಾಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ನೋಡೋಣ ನಾಳೆ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು. ನಾಳೆ ನಾನು ಏನಾದರೂ ಈ ಸತಿ ಎವ್ರಿ ಟೈಮ್ ಮೊನ್ನೆ 6 ಮಂತ್ ಆ್ಯನಿವರ್ಸರಿಗೂ ಅವರೇ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಆಗಿ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ರು. ಈ ಸತಿ ನಾನು ಏನಾದರೂ ಸ್ವಲ್ಪ ಎಫರ್ಟ್ ಹಾಕಬೇಕು ಸೆಲೆಬ್ರೇಷನ್ಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಏನು ಮಾಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಮನೆಯಲ್ಲೇ ಸಿಂಪಲಾಗಿ ಸೆಲೆಬ್ರೇಷನ್ ಅಷ್ಟೇ, ಆಚೆ ಎಲ್ಲ ಹೋಗೋಕ್ಕೆ ಹೋಗಲ್ಲ. ಆದರೆ ನಾಳೆ ಖಂಡಿತವಾಗ್ಲೂ ನಾನು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಮಂಡೇ ಬಂದಿದೆ, ಅದು ನನಗೆ ಮಂಡೇ ತುಂಬಾ ಸ್ಪೆಷಲ್ ಡೇ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮಂಡೇನೇ ಬಂದಿದೆ, ಫಸ್ಟ್ ಇಯರ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಕೂಡ. ಅದೊಂಥರ ಸ್ಪೆಷಲ್ ಫೀಲು, ಮಂಡೇನೇ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಗೈಸ್. ಇಫ್ ಪಾಸಿಬಲ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನಾಳೆ ನಿಮ್ಮೆಲ್ಲರ ಕಮೆಂಟ್ಸನ್ನು ಓದೋದಿದೆ. ನೋಡ್ತೀನಿ ಏನೇನು ಕಮೆಂಟ್ಸ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಪ್ರೀವಿಯಸ್ ವ್ಲಾಗ್ಗಳಿಗೆ ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಇದ್ದೆ ಅಲ್ವಾ, ನೋಡೋಕ್ಕಾಗಲಿಲ್ಲ. ಇವತ್ತು ಅಪ್ಲೋಡ್ ಮಾಡಿದ್ದು ವ್ಲಾಗ್ಗೆ, ನೋಡಿಲ್ಲ ಯಾವುದು ಕಮೆಂಟ್ಸು. ನೋಡ್ತೀನಿ ಇವಾಗ ಕೂತ್ಕೊಂಡು ಅಷ್ಟೇ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ನನ್ನ ಕಮೆಂಟ್ಸ್ಗಳನ್ನ ಓದ್ಬಿಡ್ತೀನಿ. ಇವತ್ತೇ ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ನಿನ್ನೆ ನಾನು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತಿದ್ದೆ ಯೂಶ್ವಲಿ, ಬಟ್ ನಿನ್ನೆ ಮಂಡೇ ನಮ್ಮದು ಆ್ಯನಿವರ್ಸರಿ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ವಿ. ರಂಜಿತ್ ಕೂಡ ಮನೇಲೇ ಇದ್ದರು. ಆ್ಯನಿವರ್ಸರಿದು ಕೂಡ ನಾನು ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದೆ. ನೆಕ್ಸ್ಟ್ ವ್ಲಾಗ್ ವೆಯ್ಟ್ ಮಾಡಿ. ನೈಸ್ ವ್ಲಾಗ್ಸ್ ಸಿಸ್ಟರ್, ಥ್ಯಾಂಕ್ ಯು. ಯಾರೆಲ್ಲ ನಿಮ್ಮ ವ್ಲಾಗ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ತುಂಬ ಜನ ಕೊಡ್ತಿರ್ತೀರಲ್ಲ ಅವರೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಹಾಯ್ ಅಂತ ಮಾಡ್ತೀರ ಅವರೆಲ್ರಿಗೂ ಹಾಯ್. ಯಾಕಂದರೆ ಸುಮಾರು ಕಮೆಂಟ್ಸ್ ಈ ರೀತಿಯೇ ಬರ್ತಿರುತ್ತೆ. ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀರಾ, ಖುಷಿ ಆಗುತ್ತೆ ಸಿಸ್. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಇದನ್ನು ಇಷ್ಟಪಡ್ತಿದ್ದೀರಾ. ಅಕ್ಕ ಫೇಸ್ ಕ್ರೀಮ್ ಯೂಸ್ ಮಾಡ್ತೀರಾ ಪಿಂಪಲ್ಸ್ಗೆ? ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಪಿಂಪಲ್ಸ್ ಆಗಿದ್ದಾವೆ ಜಾಸ್ತಿ ಅಂತ ಹೇಳಿದ್ದಕ್ಕೆ ಫೇಸ್ ಕ್ರೀಮ್ ಏನಾದರೂ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ನಾನು ಅದಕ್ಕೆ ಏನೂ ಟ್ರೀಟ್ಮೆಂಟ್ ತೊಗೊತಿಲ್ಲ. ಈವನ್ ನನ್ನ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಾನು ಸ್ಕಿನ್ ಕೇರ್ ಏನೂ ಮಾಡ್ತಾ ಇಲ್ಲ, ಅಂದರೆ ಚೇಂಜ್ ಆಗಿಲ್ಲ. ಈವನ್ ಫೇಸ್ ಪ್ಯಾಕ್ ಕೂಡ ನಾನು ಹಾಕೋಕ್ಕೆ ಹೋಗ್ತಿಲ್ಲ. ಮುಂಚೆ ಎಲ್ಲ ಫೇಸ್ ಪ್ಯಾಕ್ ಎಲ್ಲ ಹಾಕ್ತಿದ್ದೆ, ಬಟ್ ಇವಾಗ ಎಲ್ಲನೂ ಕಡಿಮೆ ಮಾಡಿದ್ದೀನಿ. ಮುಂಚೆ ಯಾವ್ದು ಯೂಸ್ ಮಾಡ್ತಿದ್ನೋ ಅದೇ ಮಾಯ್ಶ್ಚರೈಸರ್ ಅಷ್ಟೇ. ಪಿಂಪಲ್ಸ್ಗೆಲ್ಲ ಏನೂ ಕ್ರೀಮ್ ಯೂಸ್ ಮಾಡ್ತಿಲ್ಲ. ಬರುತ್ತೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಒಂದೊಂದು ದಿನ ಒಂದೊಂದು ಹೊಸದು ಗುಳ್ಳೆಗಳು ಬರ್ತಿರುತ್ತೆ, ಹಂಗೆ ಹೋಗ್ತಾ ಇರ್ತವೆ. ಜಾಸ್ತಿ ಮುಟ್ಕೊಳ್ಳೋದಕ್ಕೂ ಹಿಂಗೆಲ್ಲ ಇದು ಮಾಡ್ಕೊಳ್ಳೋದಕ್ಕೂ ಹೋಗ್ಬೇಡಿ, ಅದು ಹಂಗೆ ಮಾರ್ಕ್ ಉಳ್ಕೊಬಿಡುತ್ತೆ. ಅಂದರೆ ಕೆರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಕ್ಕ ನಿಮ್ಗೆ ಏನಾದರೂ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಡಿಸ್ಚಾರ್ಜ್ ಏನಾದರೂ ಇತ್ತಾ ಪ್ಲೀಸ್ ಹೇಳಿ. ಆ ಥರ ನನಗೆ ಏನೂ ಇರಲಿಲ್ಲ.
ನಿಜವಾಗ್ಲೂ ನೀವು ಇಷ್ಟು ಆ್ಯಕ್ಟಿವ್ ಇದ್ದೀರಾ, ತುಂಬಾ ಗ್ರೇಟ್. ಅದು ಈ ಟೈಮಲ್ಲಿ ಖಂಡಿತವಾಗ್ಲೂ ಎಲ್ಲ ದಿನವೂ ಒಂದೇ ರೀತಿ ಇರಲ್ಲ. ನನಗೂ ಕೂಡ ಲೋ ಫೀಲ್ ಆಗುತ್ತೆ. ಬಟ್ ನಾನು ಏನಂದರೆ ಫಿಸಿಕಲಿ ಲೋ ಫೀಲ್ ಆಗ್ತೀನಿ ಬಿಟ್ಟರೆ ಮೆಂಟಲಿ ಆಗಲ್ಲ ಯಾವತ್ತೂ. ಏನೋ ದೇವ್ರ ದಯೆಯಿಂದ ನನ್ನ ಹಸ್ಬೆಂಡ್ ಇರೋದ್ರಲ್ಲಿ ನೆಮ್ಮದಿಯಾಗಿ ಇಟ್ಟಿದ್ದಾರೆ. ಯಾವುದೂ ನನ್ನವರೆಗೂ ಸ್ಟ್ರೆಸ್ ಅಂತ ತರಲ್ಲ. ಎಲ್ಲನೂ ಮನೆಯಲ್ಲಿ ಪ್ರತಿಯೊಂದೂ ಅವರೇ ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ನೆಮ್ಮದಿಯಾಗಿದ್ದೀನಿ. ಮೆಂಟಲಿ ನನಗೆ ಯಾವತ್ತೂ ಲೋ ಫೀಲ್ ಆಗಿಲ್ಲ. ಫಿಸಿಕಲಿ ಅಫ್ಕೋರ್ಸ್ ಕೆಲಸ ಮಾಡ್ತಿರ್ತೀನಲ್ವ, ಸಮ್ಟೈಮ್ಸ್ ಯಾರು ಮಾಡ್ತಾರಪ್ಪ ಅಂತಲೂ ಅನಿಸುತ್ತೆ. ಸಮ್ಟೈಮ್ಸ್ ಅಷ್ಟೇ, ಯಾವಾಗಲೂ ಅಲ್ಲ. ನನಗೆ ಹೌಸ್ ಅಂದರೆ ಮನೇಲಿ ಕೆಲಸ ಅಂತ ಬಂದರೆ ಕುಕ್ಕಿಂಗ್ ತುಂಬ ಇಷ್ಟ. ಅದನ್ನು ಬಿಟ್ಟರೆ ಕ್ಲೀನಿಂಗ್ ಎಲ್ಲ ಓಕೆ ಮಾಡ್ಕೊತಿದ್ದೀನಿ, ಬಟ್ ತುಂಬ ಇಷ್ಟ ಆಗೋದಂದರೆ ಕುಕ್ಕಿಂಗು. ಈ ಟೈಮಲ್ಲಿ 3 ಟೈಮ್ಸೂ ಅಡುಗೆ ಮಾಡ್ತಿರ್ಬೇಕಲ್ಲ, ಮಾರ್ನಿಂಗು, ಮಧ್ಯಾಹ್ನ, ಈವ್ನಿಂಗು. ಓಕೆ ಮಾಡೋದೇನೋ ಅನಿಸಲ್ಲ, ಬಟ್ ತುಂಬ ಸುಸ್ತಂತ ಅನಿಸುತ್ತೆ. ಗ್ಯಾಸ್ ಮುಂದೆ ಜಾಸ್ತಿ ಹೊತ್ತು ಆ ಒಗ್ಗರಣೆ ಸ್ಮೆಲ್ಗಳಾಗಿರ್ಬೋದು, ಆ್ಯಂಡ್ ವೆಜಿಟೇಬಲ್ಸ್ ತುಂಬ ಹೊತ್ತು ನಿಂತ್ಕೊಂಡು ಕಟ್ ಮಾಡಬೇಕಾದ್ರೆ ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಸುಸ್ತಾಗುತ್ತೆ. ಇದೇನಾದರೂ ಈ ಜರ್ನಿಲಿ ನಾನು ಇಲ್ಲ ಅಂದಿದ್ದೆ. ನನಗೆ ಕುಕ್ಕಿಂಗ್ ತುಂಬಾ ಇಷ್ಟ. ನಮ್ಮ ಅಮ್ಮನೂ ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ನಿನಗೆ ಬೇಜಾರಾಗದಿದ್ದು ಹೆಚ್ಚು, ಇಷ್ಟೊಂದು ಏನಾದರೂ ಮಾಡ್ತಾನೆ ಇರ್ತೀಯಲ್ವ ಅಂತ ಅಂದ್ಬಿಟ್ಟು. ಅಂದರೆ ನಾನು ನಾನ್ ವೆಜ್ ಎಲ್ಲ ತರಿಸಿದಾಗ ಊರಲ್ಲಿ ವೆರೈಟೀಸ್ ಟ್ರೈ ಮಾಡ್ತಿರ್ತೀನಲ್ವ, ಆವಾಗ ಆ ಥರ ಹೇಳ್ತಿರ್ತಾರೆ. ಒಬ್ಬೊಬ್ರಿಗೆ ನಾನ್ ವೆಜ್ ಸ್ಮೆಲ್ ಕುಡಿದ್ರೇ ಆಗ್ತಿರಲ್ಲ ಅಡುಗೆ ಮಾಡಬೇಕಾದ್ರೆ. ಬಟ್ ನಾನು ತುಂಬ ಪೇಷನ್ಸಿಂದ ತರಿಸಿ ಮಾಡ್ತಾ ಇರ್ತೀನಲ್ವ, ಅದಕ್ಕೆ ಆ ಥರ ಹೇಳ್ತಿರ್ತಾರೆ. ನನಗೆ ಕುಕ್ಕಿಂಗ್ ತುಂಬ ಇಷ್ಟ. ಕುಕ್ಕಿಂಗ್ ಅಷ್ಟು ನನಗೆ ಬೋರ್ ಅಂತ ಏನಾಗಲ್ಲ. ಸಮ್ಟೈಮ್ಸ್ ಅದೇ ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ ಅಂತ ಅನಿಸುತ್ತಷ್ಟೇ ಈ ಟೈಮಲ್ಲಿ. ನಿಮಗೆ ಮೆಟರ್ನಿಟಿ ಲೀವ್ ತೊಗೊಂಡಿಲ್ವಾ? ಮೆಟರ್ನಿಟಿ ಲೀವ್ 9th ಮಂತಿಂದ ಸ್ಟಾರ್ಟ್ ಆಗುತ್ತೆ. ನಾನು ಈಗ ರಿಸೈನ್ ಮಾಡಿರೋದು, ಕಂಪ್ಲೀಟಾಗೆ ಜಾಬ್ನೇ ರಿಸೈನ್ ಮಾಡಿರೋದು. ನಾನು 3rd ಮಂತಲ್ಲಿದ್ದಾಗ ನನಗೆ ಆಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ನನಗೆ ಗೊತ್ತಿಲ್ಲ ಅಲ್ವಾ 3rd ಮಂತಲ್ಲಿರೋ ಸಿಮ್ಟಮ್ಸೇ. ಒಬ್ಬೊಬ್ರಿಗೆ 9th ಮಂತ್ವರೆಗೂ ವಾಮಿಟಿಂಗ್ ಇರುತ್ತೆ ಅಂತ ಎಲ್ಲ ಹೇಳ್ತಿದ್ರು, 5th ಮಂತ್ವರೆಗೂ ಇರುತ್ತೆ ಅಂತ ಹೇಳ್ತಿದ್ರು. ಇದೇ ಕಂಟಿನ್ಯೂಸ್ ಆದರೆ ನನಗೆ ಕಷ್ಟ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಈ ಟೈಮಲ್ಲಿ ಸಿಸ್ಟಮ್ ಮುಂದೆ ಕೂತತ್ರನೇ ಕೂತ್ಕೊಂಡು ಸ್ವಲ್ಪ ಸ್ಟ್ರೆಸ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ರಿಸೈನ್ ಮಾಡಿದ್ದು. ನೋಡೋಣ ಇನ್ನು ನೆಕ್ಸ್ಟು ಅಪ್ಕಮಿಂಗ್ ಇಯರ್ಸಲ್ಲಿ. ಬಟ್ ಇವಾಗ ಸದ್ಯಕ್ಕೆ ರಿಸೈನೇ ಮಾಡಿರೋದು. ಮೆಟರ್ನಿಟಿ ಲೀವ್ ಇವಾಗ 9th ಮಂತಲ್ಲಲ್ವ ಸಿಗೋದು, ಅಲ್ಲಿವರೆಗೂ ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ರಿಸೈನ್ ಮಾಡಿದ್ದು ಅಷ್ಟೇ. ಐ ಆಮ್ ಆಲ್ಸೋ 5th ಮಂತ್ ಪ್ರೆಗ್ನೆಂಟ್. ನಂದು ಜರ್ನಿ ಸುಮಾರು ಜನ ಇದ್ದಾರೆ. 1 ಮಂತ್ ಡಿಫ್ರೆನ್ಸ್ ಇರೋರಿದ್ದಾರೆ, ಒಬ್ಬೊಬ್ಬರು 2 to 3 ಮಂತ್ಸ್ ಡಿಫ್ರೆನ್ಸ್ ಇರೋರಿದ್ದಾರೆ. ನಿಮ್ಮದೆಲ್ಲ ಹೇಗಿರುತ್ತೆ ಜರ್ನಿ? ನೀವೆಲ್ಲ ಹೇಗೆ ಮನೆ ಕೆಲಸ ಹ್ಯಾಂಡ್ಲ್ ಮಾಡ್ತೀರಾ? ಆ್ಯಂಡ್ ಕುಕ್ಕಿಂಗ್ ಅಂತ ಬಂದರೆ ಹೇಗೆ? ಆ್ಯಂಡ್ ಒಬ್ಬೊಬ್ರಿಗೆ ಆಲ್ರೆಡಿ ಒಬ್ಬರು ಕಿಟ್ ಇರ್ತಾರೆ, ಅಂದರೆ ಆಲ್ರೆಡಿ ಒಂದು ಬೇಬಿ ಇರುತ್ತೆ, ಇವಾಗ 2nd ಬೇಬಿ ಕನ್ಸೀವ್ ಆಗಿರೋರು ಇರ್ತೀರ. ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅದು ಇನ್ನೂ ಕಷ್ಟನೇ ಅಲ್ವಾ. ಒಂದು ಪಾಪು ಆಲ್ರೆಡಿ ಇದ್ದು ಪಾಪನೂ ನೋಡಿಕೊಂಡು ಇಲ್ಲಿ ಏನು ಈ ಜರ್ನಿಲೂ ಇದ್ದರೆ ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ. 2nd ಪ್ರೆಗ್ನೆನ್ಸಿಯಲ್ಲಿರೋರು. ಲಿಂಕ್ ಅಂತ ಕೇಳಿದರೆ ಮೇ ಬಿ ನೈಟ್ ಡ್ರೆಸ್ ತೋರಿಸಿದ್ದೆ ಅಲ್ವಾ ವ್ಲಾಗಲ್ಲಿ, ಅದರದ್ದು ಅಂತ ಅನಿಸುತ್ತೆ. ಡೆಫಿನೆಟ್ಲಿ ನಾನು ವಿಶ್ ಲಿಂಕ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಇನ್ಸ್ಟಾ ಬಯೋದಲ್ಲಿ ನಾನು ವಿಶ್ ಲಿಂಕ್ ಹಾಕಿದ್ದೀನಿ. ನಾನು ಏನೇ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೊಸ್ದಾಗಿ ಪರ್ಚೇಸ್ ಮಾಡೋದ್ರೂ ಅಲ್ಲಿ ಹಾಕ್ತಾಯಿರ್ತೀನಿ, ಚೆಕ್ ಮಾಡ್ತೀವಿ. ಸಿಸ್ ಮನೇಲಿ ಒಬ್ಬರೇ ಹೇಗಿರ್ತೀರಾ ಈ ಟೈಮಲ್ಲಿ? ಬೇಜಾರಾಗಲ್ವಾ ನಿಮಗೆ? ಟೈಮ್ ಪಾಸ್ ಹೇಗೆ ಮಾಡ್ತೀರಾ? ಯಾರಾದರೂ ಜೊತೆಲಿರಬೇಕು ಒಂದು ಸ್ವಲ್ಪ. ಏನೋ ಮನೇಲಿ ಕೆಲಸಗಳು ಮಾಡಿಕೊಂಡು ಆ್ಯಂಡ್ ನಂದೇನೋ ವಿಡಿಯೋ ಶೂಟು, ವಿಡಿಯೋ ಎಡಿಟಿಂಗ್ ಇಷ್ಟರಲ್ಲೇ ಡೇ ಮುಗ್ದೋಗ್ತಾ ಇದೆ. ನಿಜವಾಗ್ಲೂ ಡೇ ಹೆಂಗೆ ಹೋಗ್ತಿದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟೇನು ಬೋರ್ ಆಗಲ್ಲ. ಬಟ್ ಸಮ್ಟೈಮ್ಸ್ ನನಗೂ ಅಲೋನ್ ಫೀಲ್ ಆದಾಗ ರಂಜಿತ್ಗೆ ಫೋನ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ, ಅವ್ರಿಗೆ ಹೇಳ್ತೀನಿ ಸ್ವಲ್ಪ ಬೇಗ ಬನ್ನಿ ಅಂತ. ಅವರು ಬೇಗ ಬಂದಿರೋದು ಕೂಡ ಉಂಟು. ಅಷ್ಟೇ, ಜಾಸ್ತಿ ಏನು ಆ ಥರ ಅನಿಸಲ್ಲ, ಅಲೋನ್ ಫೀಲ್ ಆಗಲ್ಲ. ಆ್ಯಂಡ್ ಯಾರಾದರೂ ಜೊತೆಲಿರಬೇಕು ಅಂತೇನೋ ಅಷ್ಟೇನು ಅನಿಸಲ್ಲ. ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಅವರು ಕೆಲಸಕ್ಕೆ. ಅವ್ರೂ ಮನೇಲಿ ಕೂತ್ಕೊಳ್ಳೋಕ್ಕಾಗುತ್ತಾ? ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ವ್ಲಾಗ್ಸ್ ಮಾಡ್ತಿರೋದ್ರಿಂದ ಮೇ ಬಿ ನನಗೆ ಟೈಮ್ ಪಾಸ್ ಚೆನ್ನಾಗಿ ಆಗ್ತಿದೆ ಅಂತ ಅಂದ್ಕೋತೀನಿ ನಾನು. ಯಾಕಂದರೆ ವ್ಲಾಗೇ ಮಾಡ್ತಿರ್ಲಿಲ್ಲ ಅಂದರೆ ಕಷ್ಟ ಆಗ್ತಿರೋದು. ಅಟ್ಲೀಸ್ಟ್ ಇವಾಗ ಶೂಟಿಂಗ್ ಅಂತ ಒಂದಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಪರ್ ಡೇಗೆ, ಎಡಿಟಿಂಗ್ ಅಂತ ಒಂದಷ್ಟು ಟೈಮ್, ಥಂಬ್ನೈಲ್, ಟೈಟಲ್ ಎಲ್ಲದಕ್ಕೂ ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ಡೇಸ್ ಈಸಿಯಾಗಿ ಹೋಗ್ತಿದ್ದಾವೆ. ಬೇಜಾರೇನು ಅಷ್ಟೇನು ಅನಿಸಲ್ಲ. ಟೈಮ್ ಪಾಸ್ ಅಂತಂದರೆ ಅದೇ ವರ್ಕು ಮನೇಲಿ. ನಂದು ಇದು ವ್ಲಾಗಿಂಗ್ ವರ್ಕು. ಇನ್ನೂ ಏನಾದರೂ ಟೈಮ್ ಇತ್ತು ಅಂತಂದರೆ ಬೇರೆ ವ್ಲಾಗ್ಸ್ಗಳನ್ನ ನಾನು ಕೂಡ ನೋಡ್ತಿರ್ತೀನಿ, ಇಲ್ಲ ಯಾವುದಾದ್ರೂ ಸೀರೀಸ್ ನೋಡ್ತಿರ್ತೀನಿ. ಈ ರೀತಿ ಬೇಜಾರೇನು ಅಷ್ಟೇನಾಗಲ್ಲ. ಆ್ಯಂಡ್ ನನಗೆ ಅಭ್ಯಾಸ ಇದೆ ಒಬ್ಬಳೇ ಇದ್ದು, ಮುಂಚೆಯಿಂದನೂ ಅಷ್ಟೇ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಒಬ್ಬಳೇ ಇರೋದು. ನನಗೆ ಯಾವತ್ತೂ ಬೋರ್ ಆಗಲಿ, ಅಲ್ಲೊಂದು ಫೀಲ್ ಆಗಲ್ಲ ಜಾಸ್ತಿ. ಸಿಸ್ ನನಗೆ ಪೀರಿಯಡ್ ಮಿಸ್ ಆಗಿ 2 ಮಂತ್ಸ್ ಆಗಿದೆ. ಕಿಟ್ಟಲ್ಲಿ ಚೆಕ್ ಮಾಡಿದ್ರೆ ನೆಗೆಟಿವ್ ಬರ್ತಿದೆ. ಪ್ಲೀಸ್ ಬ್ಲೆಸ್ ಮೀ ಟು ಗೆಟ್ ಪಾಸಿಟಿವ್. ಆ್ಯಂಡ್ ನಾನು ನಿಮ್ಮೆಲ್ಲ ಬ್ಲಾಗು ಕಮೆಂಟ್ ಮಾಡ್ತಿರ್ತೀನಿ. ಹರೇ ಕೃಷ್ಣ, ಎಲ್ಲ ಒಳ್ಳೆಯದಾಗಲಿ. ನಿಮಗೆ ತುಂಟ ಕೃಷ್ಣ ಹುಡ್ತಾನೆ.
ತುಂಟ ಕೃಷ್ಣ ಹುಡ್ತಾನೆ ಅಂದರೆ ಬಾಯ್ ಬೇಬಿ ಅಂತ ಹೇಳ್ತಿದ್ದೀರಾ. 2 ಮಂತ್ಸಿಂದನೂ ಚೆಕ್ ಮಾಡ್ತಿದ್ದೀನಿ. ಓಕೆ, ನಾನು ಈ ಕಮೆಂಟ್ಸ್ನ ನೋಟಿಫಿಕೇಷನ್ ಅಂದರೆ ನಾನು ನೋಡ್ಕೊಂಡಿದ್ದಾಗಿದ್ದ ತಕ್ಷಣ ಹೋಗಿ ದೇವ್ರ ಹತ್ರ ಪ್ರೇ ಮಾಡಿಕೊಂಡೆ. ಯಾರ್ಯಾರು ನನಗೆ ಸುಮಾರು ಜನ ಈ ರೀತಿ ಹೇಳ್ತಿರ್ತೀರ, ನಾವು ಪ್ಲ್ಯಾನಿಂಗಲ್ಲಿದ್ದೀವಿ, 3 ಇಯರ್ಸಿಂದ ಇದ್ದೀವಿ, ಆಗ್ತಿಲ್ಲ, ಏನಾದರೂ ಟಿಪ್ಸ್ ಹೇಳಿ, ಹಂಗೆ ಹಿಂಗೆ ಪ್ರೇ ಮಾಡ್ಕೊಳ್ಳಿ ಅಂತ. ನನ್ನ ಕೈಯಲ್ಲಿ ಆಗೋದು ಅಷ್ಟೇ, ನಾನು ಪ್ರೇ ಮಾಡ್ಕೋಬೋದು. ಟಿಪ್ಸ್ ಎಲ್ಲ ನಿಜವಾಗೂ ನಾನು ಕೊಡಲಿಕ್ಕಾಗಲ್ಲ. ನೀವು ಒಂದ್ಸತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಅವ್ರು ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಏನು ಅಂತ ಅಂದ್ಬಿಟ್ಟು. ನಿಮಗೂ ಆದಷ್ಟು ಬೇಗ ಪಾಸಿಟಿವ್ ಬರಲಿ. ಯಾರೆಲ್ಲ ಈ ಜರ್ನಿಲಿ ಇದ್ದೀರೋ ಅಂದರೆ ಪ್ಲ್ಯಾನಿಂಗಲ್ಲಿದ್ದೀರೋ ಎಲ್ರಿಗೂ ಆದಷ್ಟು ಬೇಗನೆ ಪಾಸಿಟಿವ್ ಬರಲಿ ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹೆಣ್ಮಕ್ಳು ಈ ಒಂದು ಜರ್ನಿಲಿ ನನಗೆ ಏನೋ ನೆಗೆಟಿವ್ ಈ ಥರದ್ದು ನೋಡೋದಕ್ಕೆ ಇಷ್ಟ ಆಗಲ್ಲ. ಆದಷ್ಟು ಬೇಗ ಪಾಸಿಟಿವ್ ಬರಲಿ ಅಷ್ಟೇ. ಬೇರೆ ಯಾವುದೇ ಇದ್ರೂ ನಾವು ಫೇಸ್ ಮಾಡ್ಬೋದು. ಈ ಥರದಲ್ಲಿ ಸ್ವಲ್ಪ ಬೇಜಾರಾಗುತ್ತೆ, ನನಗೂ ಅರ್ಥ ಆಗುತ್ತೆ. ಬೇಗ ಪಾಸಿಟಿವ್ ಬರಲಿ ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ದೇವ್ರ ಹತ್ರ ಪ್ರೇ ಮಾಡ್ತೀನಿ. ನೀವು ವರ್ಕ್ ಮಾಡ್ತಿದ್ದೀರಾ ಈಗಲೂ? ಇಲ್ಲ, ಮಾಡ್ತಿಲ್ಲ. ಸಿಸ್, ಬದನೆಕಾಯಿ ಪ್ರೆಗ್ನೆನ್ಸಿ ಟೈಮ್ ತಿನ್ನಬಾರ್ದು ಸಿಸ್. ಹೌದು, ತಿನ್ನಬಾರ್ದು ಅಂತಾರೆ. ನಾನು ಎಲ್ಲೋ ಸಮ್ಟೈಮ್ಸ್ 1-2 ಅಡುಗೆ ಯೂಸ್ ಮಾಡಿರ್ತೀನಿ ಅಷ್ಟೇ. ತುಂಬ ಕಡಿಮೆ ನಾನು ಯೂಸ್ ಮಾಡ್ತಿರೋದು. ಲಿಂಕ್ ನೀವು ಅವೆಲ್ಲ ಹೇಳ್ದಂಗೆ ಲಿಂಕ್ ಅದರಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಕ್ಕ, ನಿಮಗೆ ರೌಂಡ್ ಲಿಗ್ಮೆಂಟ್ ಪೇಯ್ನ್ ಇತ್ತಾ ಹೊಟ್ಟೆ ಸೈಡಲ್ಲಿ? ಇಲ್ಲ, ಆ ಥರ ನನಗೆ ಯಾವುದೇ ಪೇಯ್ನ್ ಇಲ್ಲ. ಮುಂಚೆನೂ ಕೂಡ ಇರಲಿಲ್ಲ. ನಿಮ್ಮ ಸಿಸ್ಟರ್ ನಿಮ್ಮ ಜೊತೆನೇ ಇದ್ದಾರೆ? ಇಲ್ಲ, ಅವಳು ಆಲ್ರೆಡಿ ಹೋದ್ಲು PGಗೆ. ನಿಮಗೆ ಗ್ಲೂಕೋಸ್ ಟೆಸ್ಟ್ ಆಯಿತಾ? ನನಗೆ ಗ್ಲೂಕೋಸ್ ಟೆಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಆಗಿದೆ. ಅದ್ರದ್ದು ವ್ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ ನಾನು ನಿಮಗೆ ಇನ್ನೊಂದು 2-3 ಡೇಸಲ್ಲಿ. ತರಕಾರಿ ಎಲ್ಲ ಕುತ್ಕೊಂಡು ಕಟ್ ಮಾಡ್ಕೊಳ್ಳಿ, ಬಿಕಾಸ್ ಜಾಸ್ತಿ ಟೈಮ್ ನಿಂತ್ಕೋಬಾರ್ದು. ಚಪಾತಿ ಮಾಡಬೇಕಾದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಹೌದು, ನಮ್ಮ ಅಮ್ಮನೂ ನನಗೆ ಇದನ್ನು ಯಾವಾಗಲೂ ಹೇಳ್ತಿರ್ತಾರೆ, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಡ, ಚೇರ್ ಹಾಕೊಂಡು ವೆಜಿಟೇಬಲ್ಸ್ ಕಟ್ ಮಾಡೋದು, ಈ ರೀತಿ ಎಲ್ಲ ಮಾಡು ಅಂತ ಅಂದ್ಬಿಟ್ಟು. ಬಟ್ ನನಗೆ ಟು ಬಿ ಆನೆಸ್ಟ್ ಕುತ್ಕೊಳ್ಳೋದಕ್ಕಿಂತ ನಿಂತ್ಕೊಳ್ಳೋದ್ರಲ್ಲೇ ತುಂಬ ಕಂಫರ್ಟಬಲ್ ಇದ್ದೀನಿ. ಕುತ್ಕೊಳ್ಳೋದಕ್ಕೆ ನಂಗೆ ತುಂಬ ಹೊತ್ತಾಗಲ್ಲ ವಿತೌಟ್ ಬ್ಯಾಕ್ ಸಪೋರ್ಟ್ ಏನೂ. ಇವಾಗ ವ್ಲಾಗ್ ಶೂಟ್ ಮಾಡ್ತಿದ್ದೀನಲ್ಲ, ಈ ಒಂದು ಫ್ಯೂ ಮಿನಿಟ್ಸ್ ಅಂದರೆ ಓಕೆ. ಹಾಫ್ ಆನ್ ಅವರ್ ಮೇಲೆ ಏನಾದರೂ ಕುತ್ಕೊಳ್ಳೋಕ್ಕಾಗಲ್ಲ, ಸಪೋರ್ಟ್ ಇರಬೇಕು, ಬ್ಯಾಕ್ ಪಿಲ್ಲೋ ಏನಾದರೂ ಈ ರೀತಿ. ನಿಂತ್ಕೊಳ್ಳೋದ್ರಲ್ಲಿ ನನಗೇನು ಅಷ್ಟು ಸುಸ್ತು ಅಂತ ಅನ್ಸಲ್ಲ. ಒಂದು 10-20 ಮಿನಿಟ್ಸ್, ಒಂದು 15 ಮಿನಿಟ್ಸ್ವರೆಗೂ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಅದಾದಮೇಲೆ ಮತ್ತೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನೀರು ಕುಡಿದು ರೆಸ್ಟ್ ಮಾಡಿ ಮತ್ತೆ ಹೋಗಿ ನಾನು ಕೆಲಸ ಕಂಟಿನ್ಯೂ ಮಾಡೋದು. ಚಪಾತಿನೂ ಅಷ್ಟೇ, ವಸ್ತಿ ಅದೆಲ್ಲ ಒಂದು 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ, 5-6 ಚಪಾತಿ. ರೆಸ್ಟ್ ಮಾಡ್ತಿರ್ತೀನಿ ವೀಡಿಯೋದಲ್ಲಿ. ನಿಂತ್ಕೊಳ್ಳೋದ್ರಿಂದ ನಂಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ನಾನು ನಿಮಗೆ ಬ್ಲಾಗಲ್ಲಿ ಮೇ ಬಿ ಬ್ಯಾಕ್ ಟು ಬ್ಯಾಕ್ ಕ್ಲಿಪ್ಪಿಂಗ್ ಹಾಕೋದ್ರಿಂದ ನೀವು ಕೆಲಸ ಮುಗಿಯೋವರೆಗೂ ನಾನು ನಿಂತಿರ್ತೀನಿ ಅಂತ ಅನಿಸುತ್ತೆ. ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ, ನಾನು ಒಂದು ಕೆಲಸ ಮಾಡಿದ್ದಾದ್ಮೇಲೆ ಇನ್ನೊಂದು ಕೆಲಸಕ್ಕೆ ಬ್ರೇಕ್ ತೊಗೋತೀನಿ. ಒಂದು 10-20 ಮಿನಿಟ್ಸ್ ಕೆಲಸ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಇನ್ನೊಂದು ಕೆಲಸ ಮಾಡೋದು, ಈ ರೀತಿ. ಇಷ್ಟೇ ಗೈಸ್ ಕಮೆಂಟ್ಸ್ ಎಲ್ಲ. ನಾನು ಆ್ಯಂಡ್ ಈ ವ್ಲಾಗ್ನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. 12:30 ಒಳಗೆ. ಆಲ್ರೆಡಿ ಟೈಮ್ 10:21 ಆಗಿದೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.